ಆತ್ಮೀಯ ವಿದ್ಯಾರ್ಥಿಗಳೇ, ಗಣಿತ ತರಗತಿಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಹೆರಾನ್ನ ಸೂತ್ರದ ಬಗ್ಗೆ ಚರ್ಚೆ ಮಾಡೋಣ. ರೇಖಾಗಣಿತದಲ್ಲಿ ತ್ರಿಭುಜಾಕಾರದಲ್ಲಿರ್ತಕ್ಕಂತಹ ಒಂದು ಆಕೃತಿಯ ವಿಸ್ತೀರ್ಣ ಕಂಡುಹಿಡಿಯುವುದನ್ನು ನಾವು ಈ ಹಿಂದಿನ ತರಗತಿಗಳಲ್ಲಿ ಕಲ್ತಿದ್ದೀವಿ. ಈಗ ಅದನ್ನು ಸ್ವಲ್ಪ ನೆನಪು ಮಾಡಿಕೊಂಡು ಮುಂದಿನ ವಿಚಾರಗಳಿಗೆ ಹೋಗೋಣ. ಒಂದು ಲಂಬಕೋನ ತ್ರಿಭುಜ ಇದ್ದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಪಾದ ಕೊಟ್ಟು, ಪಾದ ಉದಾಹರಣೆ ಒಂದು 6 ಸೆಂಟಿಮೀಟರ್, ಎತ್ತರ 8 ಸೆಂಟಿಮೀಟ್ರ್ ಅಂತ ಕೊಟ್ಟಾಗ ಈ ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದು ಅರ್ಧ ಇಂಟು ಪಾದ ಇಂಟು ಎತ್ತರ. ಈ ಒಂದು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿತೀವಿ. ಅರ್ಧ ಇಂಟು ಪಾದ 6 ಸೆಂಟಿಮೀಟರ್, ಎತ್ತರ 8 ಸೆಂಟಿಮೀಟರ್, 2 1 2 3 3 8 24 ಚದರ ಸೆಂಟಿಮೀಟರ್ ಸ್ಕ್ವೇರ್. ಈ ರೀತಿ ಒಂದು ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿತೀವಿ. ಈಗ ಕೊಟ್ಟಿರ್ತಕ್ಕಂಥ ತ್ರಿಭುಜ ಸಮಬಾಹು ತ್ರಿಭುಜ ಆಗಿದ್ದರೆ ಈ ರೀತಿ ಸಮಬಾಹು ತ್ರಿಭುಜ ಆಗಿದ್ದು ಇದರ ಪ್ರತಿ ಬಾಹುವಿನ ಅಳತೆ 6 ಸೆಂಟಿಮೀಟರ್ ಆಗಿದ್ದಾಗ ಇದರ ವಿಸ್ತೀರ್ಣ ಕಂಡುಹಿಡಿಯೋದು ಹೇಗೆ? ಸೊ ಇದರ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ನಾವು ಒಂದು ಲಂಬವನ್ನು ಹೇಳ್ಕೊಳ್ತೀವಿ. ಆ ಲಂಬವು ಪಾದವನ್ನು ಅರ್ಧಿಸುತ್ತೆ. ಇದು 3 ಸೆಂಟಿಮೀಟ್ರ್, ಇದು 3 ಸೆಂಟಿಮೀಟ್ರ್ ಆಗುತ್ತೆ. ಇದು 6 ಸೆಂಟಿಮೀಟರ್. ಈಗ ಎಕ್ಸ್ನಿಂದ ವೈ ಝಡ್ಗೆ ಎಳೆದಿರ್ತಕ್ಕಂಥ ಲಂಬವು ವೈ ಝಡ್ಡನ್ನು ಅರ್ಧಿಸುತ್ತೆ. ಈಗ ಮೊದಲು ಈ ಎತ್ತರವನ್ನು ಕಂಡುಹಿಡ್ಕೊಳ್ಳೋಣ. ಸೊ ಇದನ್ನು ಡಬ್ಲ್ಯೂ ಅಂದ್ಕೊಂಡ್ರೆ ಲಂಬಕೋನ ತ್ರಿಭುಜ ಎಕ್ಸ್ ವೈ ಡಬ್ಲ್ಯೂನಲ್ಲಿ ಕೋನ ಡಬ್ಲ್ಯೂ ಈಕ್ವಲ್ಸ್ 90 ಡಿಗ್ರಿ. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಅನ್ವಯಿಸಿದರೆ ಎಕ್ಸ್ ವೈ ಸ್ಕ್ವೇರ್ ಈಕ್ವಲ್ಸ್ ಎಕ್ಸ್ ಡಬ್ಲ್ಯೂ ಸ್ಕ್ವೇರ್ ಪ್ಲಸ್ ವೈ ಡಬ್ಲ್ಯೂ ಸ್ಕ್ವೇರ್. ಎಕ್ಸ್ ಡಬ್ಲ್ಯೂ ಸ್ಕ್ವೇರ್ ಈಕ್ವಲ್ಸ್ ಎಕ್ಸ್ ವೈ ಸ್ಕ್ವೇರ್ ಮೈನಸ್ ವೈ ಡಬ್ಲ್ಯೂ ಸ್ಕ್ವೇರ್. ಎಕ್ಸ್ ವೈ ಸ್ಕ್ವೇರ್ ಎಷ್ಟಿದೆ ಅಂದರೆ 6ರ ವರ್ಗ ಮೈನಸ್ ವೈ ಡಬ್ಲ್ಯೂ ಸ್ಕ್ವೇರ್ ಅಂದರೆ 3ರ ವರ್ಗ ಈಕ್ವಲ್ಸ್ 36 ಮೈನಸ್ 9. ಎಕ್ಸ್ ಡಬ್ಲ್ಯೂ ಈಕ್ವಲ್ಸ್ 27. ಎಕ್ಸ್ ಡಬ್ಲ್ಯೂ ಈಕ್ವಲ್ಸ್ ರೂಟ್ 27. ಅದನ್ನು 3√3 ಅಂತ ಬರಿಬೋದು. ಸೊ ಈಗ ಈ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋದು ಅಂತ ಹೇಳಿದರೆ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಎ ಈಕ್ವಲ್ಸ್ 1/2 ಇಂಟು ಬೇಸ್ ಇಂಟು ಹೈಟ್ ಈಕ್ವಲ್ಸ್ ಅರ್ಧ ಇಂಟು ಪಾದ 6 ಸೆಂಟಿಮೀಟರ್ 6 ಇಂಟು ಎತ್ತರ 3√3. 2 1 2 3 3 9√3 ಚದರ ಮಾನಗಳು. ಈ ರೀತಿ ನಾವು ಸಮಬಾಹು ತ್ರಿಭುಜ ಕೊಟ್ಟಾಗ ಎತ್ತರವನ್ನು ಕಂಡುಹಿಡ್ಕೊಂಡು ನಾವು ವಿಸ್ತೀರ್ಣವನ್ನು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಸೊ ಇನ್ನೊಂದು ವಿಧಾನವೂ ಇದೆ. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಎ ಈಕ್ವಲ್ಸ್ √3/4 ಎ ಸ್ಕ್ವೇರ್. ಈ ಸೂತ್ರವನ್ನು ಬಳಸಿನೂ ಸಹ ನಾವು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. √3/4 6ರ ವರ್ಗ. ಇಲ್ಲಿ ಎ ಬಾಹುವಿನ ಅಳತೆ ಎಷ್ಟಿದೆ ಅಂತ ಹೇಳಿದರೆ 6 ಸೆಂಟಿಮೀಟ್ರ್ ಇದೆ. 6ರ ವರ್ಗ ಈಕ್ವಲ್ಸ್ √3/4 6ರ ವರ್ಗ 36 4 1 4 9. ಸೊ 9√3
ಸೆಂಟಿಮೀಟರ್ ಸ್ಕ್ವೇರ್, ಚದರ ಸೆಂಟಿಮೀಟರ್. ಈ ರೀತಿ ನಾವು ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ, ಲಂಬಕೋನ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಈಗ ನಮ್ಮ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ನಮಗೆ ಕೊಟ್ಟಿರ್ತಕ್ಕಂತಹ ತ್ರಿಭುಜ ಇವೆರಡನ್ನು ಹೊರತುಪಡಿಸಿ ಅಸಮಬಾಹು ತ್ರಿಭುಜ ಕೊಟ್ಟು ಆ ಅಸಮಬಾಹು ತ್ರಿಭುಜದಲ್ಲಿ ಎತ್ತರವನ್ನು ಕೊಡದೇ ಇದ್ದಾಗ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವುದು ಹೇಗೆ? ಹಾಗಾದರೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ವಾ? ಸೊ ಇದಕ್ಕೆ ಹೆರಾನ್ ಸೂತ್ರವನ್ನು ಕೊಟ್ಟದನ್ನು, ಇದನ್ನು ಹೆರಾನ್ನ ಸೂತ್ರ ಅಂತ ಕರಿತೀವಿ ಅಥವಾ ಹೆರೋಸ್ ಅಂತ ಕರಿತೀವಿ. ಒಂದು ಅಸಮಬಾಹು ತ್ರಿಭುಜವನ್ನು ಕೊಟ್ಟಾಗ ನೋಡಿ, ಈ ತ್ರಿಭುಜದಲ್ಲಿ ಬಾಹುವಿನ ಅಳತೆ, ಒಂದು ಬಾವಿನ ಅಳತೆ ಎ, ಇನ್ನೊಂದು ಬಾವಿನ ಅಳತೆ ಬಿ, ಮತ್ತೊಂದು ಬಾವಿನ ಅಳತೆ ಸಿ ಮಾನಗಳು ಆಗಿರಲಿ. ಸೊ ಮತ್ತು ಇದರಲ್ಲಿ ಎತ್ತರ ಕೊಡದೇ ಇದ್ದಾಗ ಹೆರಾನ್ನ ಸೂತ್ರವನ್ನು ಬಳಸ್ತೀವಿ. ಅದು ಏನಪ್ಪ ಅಂತ ಹೇಳಿದರೆ, ತ್ರಿಭುಜದ ವಿಸ್ತೀರ್ಣ ಈಕ್ವಲ್ಸ್ ವರ್ಗಮೂಲ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ. ಇಲ್ಲಿ ಎಸ್ ಅಂದರೆ ಈ ತ್ರಿಭುಜದ ಸುತ್ತಳತೆಯ ಅರ್ಧ. ಸುತ್ತಳತೆಯ ಅರ್ಧ. ಸುತ್ತಳತೆ ಕಂಡುಹಿಡಿಯೋದು ಹೆಂಗೆ? ಮೂರು ಬಾಹುಗಳ ಅಳತೆಗಳ ಮೊತ್ತ ಕಂಡುಹಿಡಿತೀವಿ. ಇಲ್ಲಿ ಎ ಬಿ ಸಿ ಬಾಹುಗಳ ಅಳತೆ ಆಗಿರೋದ್ರಿಂದ ಸುತ್ತಳತೆ ಎ ಪ್ಲಸ್ ಬಿ ಪ್ಲಸ್ ಸಿ, ಅದರ ಅರ್ಧ ಅಂದರೆ ಡಿವೈಡೆಡ್ ಬೈ 2. ಸೊ ಈ ರೀತಿ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಯಾವುದೇ ತ್ರಿಭುಜ ಆಗಿರಲಿ, ಸಮಬಾಹು ತ್ರಿಭುಜ ಆಗಿರಲಿ, ಲಂಬಕೋನ ತ್ರಿಭುಜ ಆಗಿರಲಿ, ಸಮದ್ವಿಬಾಹು ತ್ರಿಭುಜ ಆಗಿರಲಿ, ಅಸಮಬಾಹು ತ್ರಿಭುಜ ಆಗಿರಲಿ. ಸೊ ಆ ತ್ರಿಭುಜದ ಮೂರು ಬಾಹುಗಳ ಅಳತೆಯನ್ನು ಕೊಟ್ಟರೆ ಸಾಕು, ನಾವು ಈ ಹೆರಾನ್ನ ಸೂತ್ರವನ್ನು ಉಪಯೋಗ ಮಾಡಿಕೊಂಡು ನಾವು ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿತೀವಿ. ಹೆರಾನ್ನ ಸೂತ್ರ ಏನಿದೆ ಅಂದರೆ, ವರ್ಗಮೂಲ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಇಲ್ಲಿ ಎಸ್ ಅಂದರೆ ಸುತ್ತಳತೆಯ ಅರ್ಧ, ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಹೆರಾನ್ ಸುಮಾರು ಕ್ರಿಸ್ತಶಕ 10ರಲ್ಲಿ ಈಜಿಪ್ಟ್ ದೇಶದ ಅಲೆಕ್ಸಾಂಡ್ರಿಯಾದಲ್ಲಿ ಜನಿಸಿದರು. ಅವರು ಅನ್ವಯಿಕ ಗಣಿತದ ಬಗ್ಗೆ ಕೆಲಸ ಮಾಡಿದ್ದಾರೆ. ಗಣಿತೀಯ ಮತ್ತು ಭೌತಿಕ ವಿಷಯದ ಮೇಲೆ ಅವರು ವಿವಿಧ ಪ್ರಕಾರದ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅಂದಿನ ದಿನದಲ್ಲಿ ಅವರನ್ನು ಈ ಕ್ಷೇತ್ರಗಳಲ್ಲಿ ಎನ್ಸೈಕ್ಲೋಪೀಡಿಯಾ ಎನ್ನುತ್ತಿದ್ದರು ಎಂದು ತಿಳಿಯಲಾಗಿದೆ. ಅವರ ಜ್ಯಾಮಿತಿಯ ಕೆಲಸಗಳು ಹೆಚ್ಚಾಗಿ ಕ್ಷೇತ್ರ ಗಣಿತದ ಸಮಸ್ಯೆಗಳ ಮೇಲೆ ಇದ್ದು ಅದನ್ನು 3 ಪುಸ್ತಕಗಳಲ್ಲಿ ಬರೆದಿದ್ದಾರೆ. ಮೊದಲ ಪುಸ್ತಕವು ಚೌಕಗಳ, ಆಯತಗಳ, ತ್ರಿಭುಜಗಳ, ತ್ರಾಪಿಜ್ಯಗಳ, ಬೇರೆ ಬೇರೆ ವಿಶಿಷ್ಟ ರೂಪದ ಚತುರ್ಭುಜಗಳ, ನಿಯಮಿತ ಬಹುಭುಜಾಕೃತಿಗಳ, ವೃತ್ತಗಳ ವಿಸ್ತೀರ್ಣವನ್ನು ಹಾಗೂ ಸಿಲಿಂಡರ್ಗಳ, ಶಂಕುಗಳ, ಗೋಳಗಳ ಮುಂತಾದವುಗಳ ಮೇಲ್ಮೈ ವಿಸ್ತೀರ್ಣಗಳ ಬಗ್ಗೆ ವಿವರಿಸುತ್ತದೆ. ಈ ಪುಸ್ತಕದಲ್ಲಿ ಹೆರಾನ್ರವರು ತ್ರಿಭುಜದ ವಿಸ್ತೀರ್ಣವನ್ನು ಅದರ 3 ಬಾಹುಗಳಲ್ಲಿ ವ್ಯಕ್ತಪಡಿಸಿ ಪ್ರಸಿದ್ಧವಾದ ಸೂತ್ರವನ್ನು ನಿರೂಪಿಸಿದ್ದಾರೆ. ಹೆರಾನ್ನ ಸೂತ್ರವನ್ನು ಬಳಸಿಕೊಂಡು ಈಗ ಅಭ್ಯಾಸ 8.1ರಲ್ಲಿನ ಸಮಸ್ಯೆಗಳನ್ನು ಬಿಡಿಸೋಣ. ಅದರಲ್ಲಿ ಮೊದಲನೇ ಸಮಸ್ಯೆ ಏನಿದೆ ಅಂತ ಹೇಳಿದರೆ, ಮುಂದೆ ಶಾಲೆ ಇದೆ ಅನ್ನೋ ಒಂದು ಸಂಜ್ಞಾ ಫಲಕ ಸಮಬಾಹು ತ್ರಿಭುಜ ಆಕಾರದಲ್ಲಿದೆ. ಅದರ ಒಂದು ಬಾಹುವಿನ ಅಳತೆ ಎ ಮತ್ತು ಅದರ ಸುತ್ತಳತೆ 180 ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಇದು ಸಂಜ್ಞಾ ಫಲಕ ಆಗಿದೆ. ಇದರಲ್ಲಿ 3 ಬಾಹುಗಳು ಸಮ ಇದ್ದಾವೆ. ಸಮಬಾಹು ತ್ರಿಭುಜವನ್ನು ಕೊಟ್ಟಿದ್ದಾರೆ.
ಇದರ ಸುತ್ತಳತೆ ಎಷ್ಟಿದೆ ಅಂತ ಹೇಳಿದರೆ 180 ಸೆಂಟಿಮೀಟರ್ ಇದೆ ಸುತ್ತಳತೆ. ಈಗ ನಾವು ಈ 180 ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದಿರುವ ಸಮಬಾಹು ತ್ರಿಭುಜದ ಸಂಜ್ಞಾಫಲಕದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈಗ ನಮಗೆ ಗೊತ್ತಿರೋ ಹಾಗೆ ವಿಸ್ತೀರ್ಣ A ಈಕ್ವಲ್ಸ್ ವರ್ಗಮೂಲ S ಇಂಟು S ಮೈನಸ್ A S ಮೈನಸ್ B ಇಂಟು S ಮೈನಸ್ C. ಎಸ್ ಕಂಡುಹಿಡ್ಕೋಬೇಕು. ಎಸ್ ಅಂದರೆ ಸುತ್ತಳತೆಯ ಅರ್ಧದಷ್ಟು. ಸೊ S ಈಕ್ವಲ್ಸ್ 180 ಸುತ್ತಳತೆ, ಅದರ ಅರ್ಧ ಈಕ್ವಲ್ಸ್ 90. ಸುತ್ತಳತೆಯ ಅರ್ಧ 90 ಆಯಿತು. ಈಗ ಸುತ್ತಳತೆ 180 ಸೆಂಟಿಮೀಟ್ರ್ ಕೊಟ್ಟಿದ್ದಾರೆ ಮತ್ತು ಇದು ಒಂದು ಸಮಬಾಹು ತ್ರಿಭುಜ ಅಂತ ಹೇಳಿದರೆ A ಈಕ್ವಲ್ಸ್ B ಈಕ್ವಲ್ಸ್ C, 3 ಬಾಹುಗಳು ಸಮ ಆಗ್ತವೆ. ಮತ್ತು ಎಷ್ಟಾಗ್ತವೆ ಅಂತ ಹೇಳಿದರೆ ಸುತ್ತಳತೆಯ 1/3 ಸುತ್ತಳತೆಯ 1/3 ಈಕ್ವಲ್ಸ್ 60 ಸೆಂಟಿಮೀಟರ್. ಸೊ ಈಗ ವಿಸ್ತೀರ್ಣ ಕಂಡುಹಿಡಿಯೋಣ. ಎರಡನ್ನ ಸೂತ್ರ ಹಾಕೊಂಡಿದ್ದೀವಿ. ವರ್ಗಮೂಲ S ಇಂಟು S ಮೈನಸ್ A ಇಂಟು S ಮೈನಸ್ B ಇಂಟು S ಮೈನಸ್ C ಈಕ್ವಲ್ಸ್ ವರ್ಗಮೂಲ 90 ಇಂಟು 90 ಮೈನಸ್ 60 90 ಮೈನಸ್ 60. ಯಾಕೆ ಅಂದರೆ A B C 3 ಬಾಹುಗಳು ಸಮ ಇರ್ತವೆ. 90 ಮೈನಸ್ 60 ಈಕ್ವಲ್ಸ್ ವರ್ಗಮೂಲ 90 ಇಂಟು 30 ಇಂಟು 30 ಇಂಟು 30. ಈಗ ನಾವು 30 ಇಂಟು 30 ಇದರ ಒಂದು ಗುಂಪು ಮಾಡ್ಕೊಂಡ್ಬಿಟ್ರೆ ಇದರ ವರ್ಗಮೂಲ 30 ಆಗುತ್ತೆ. ಈಗ 90 ಇಂಟು 30 ಇದೆ ಅಲ್ಲ, ಇದನ್ನು ಗುಣಿಸಿದರೆ ನಾವು 2700 ಆಗುತ್ತೆ. ಈಕ್ವಲ್ಸ್ 30 ಇಂಟು 2700 ನಾವು 300 ಇಂಟು 900 ಇಂಟು 3 ಅಂತ ಬರಿಬೋದು. 900 ಇಂಟು 3, 900ರ ವರ್ಗಮೂಲ 30. ಹಾಗಾಗಿ 30 ಇಂಟು 30 ಇಂಟು ರೂಟ್ 3. 30 ಇಂಟು 30 900 ಇಂಟು ರೂಟ್ 3 ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದರ ಒಂದು ವಿಸ್ತೀರ್ಣ ಏನಾಗುತ್ತೆ ಅಂತ ಹೇಳಿದರೆ 900 ಇಂಟು ವರ್ಗಮೂಲ 3 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ. ಎರಡನೇ ಸಮಸ್ಯೆಯನ್ನು ನೋಡೋಣ. ಈ ರೀತಿ ಒಂದು ಮೇಲ್ಸೇತುವೆಯ ಫ್ಲೈಓವರ್ ಅಂತ ಹೆಂಗೆ ಕರಿತೀವಲ್ಲ, ಅದರ ತ್ರಿಭುಜಾಕಾರದ 2 ಗೋಡೆಗಳ ಅಳತೆಗಳು ಈ ರೀತಿ ಇದೆ. 120 ಮೀಟ್ರ್, 22 ಮೀಟ್ರ್, 122 ಮೀಟ್ರ್ ಇದೆ. ಒಂದು ಕಂಪ್ನಿಯವರು ಈ ಜಾಗದಲ್ಲಿ ಜಾಹೀರಾತು ಬರೀಲಿಕ್ಕೆ ಇಷ್ಟಪಡ್ತಾರೆ. ಇವೆರಡರಲ್ಲಿ ಒಂದಕ್ಕೆ ಜಾಹೀರಾತು ಬರೀಲಿಕ್ಕೆ ಇಷ್ಟಪಡ್ತಾರೆ. ಜಾಹೀರಾತು ಬರೀಲಿಕ್ಕೆ 5000 ರೂಪಾಯಿ ಮೀಟ್ರ್ ಸ್ಕ್ವೇರ್. ಅದಕ್ಕೆ ಏನು ಖರ್ಚು ಅಂತ ಹೇಳಿದರೆ 1 ಮೀಟ್ರ್ ಸ್ಕ್ವೇರ್ ಜಾಹೀರಾತು ಬರೀಲಿಕ್ಕೆ 5000 ರೂಪಾಯಿ ಅಂತ ದರ ನಿಗದಿಯಾಗುತ್ತೆ. ಸೊ ಹಾಗಾದರೆ ಒಂದು ಪೂರ್ತಿ ಈ ಗೋಡೆಗೆ ಜಾಹೀರಾತು ಬರೀಲಿಕ್ಕೆ ತಗುಲುವ ವೆಚ್ಚ ಎಷ್ಟು ಅಂತ ನಾವು ಕಂಡುಹಿಡಿಯಬೇಕು. ಅಂದರೆ ಇಲ್ಲೇ ಇದರ ವಿಸ್ತೀರ್ಣವನ್ನು ನಾವು ಹೆರಾನ್ನ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡ್ಕೊಳ್ಳೋಣ. ಆನಂತರ ಅದು ಎಷ್ಟು ಮೀಟ್ರ್ ಸ್ಕ್ವೇರ್ ಆಗುತ್ತೆ ಇಂಟು 5000 ರೂಪಾಯಿ ಮಾಡಿ ನಾವು ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಈಗ A ಈಕ್ವಲ್ಸ್ 122 ಮೀಟರ್, B ಈಕ್ವಲ್ಸ್ 120 ಮೀಟರ್, C ಈಕ್ವಲ್ಸ್ 22 ಮೀಟರ್. ಈಗ S ಕಂಡುಹಿಡ್ಕೊಳ್ಳೋಣ. S ಅಂತ ಹೇಳಿದರೆ ಸುತ್ತಳತೆಯ ಅರ್ಧ. ಸುತ್ತಳತೆ A ಪ್ಲಸ್ B ಪ್ಲಸ್ C, ಅದರ ಅರ್ಧ ಡಿವೈಡೆಡ್ ಬೈ 2. ಸೊ 122 ಪ್ಲಸ್ 20 ಪ್ಲಸ್ 22 ಡಿವೈಡೆಡ್ ಬೈ 2 ಈಕ್ವಲ್ಸ್
122 + 20 142, 122 122 + 120 242, 242 + 22 ಅಂದರೆ 264 ಸೆಂಟಿಮೀಟರ್, 264 ಮೀಟರ್ ಡಿವೈಡೆಡ್ ಬೈ 2, 2 1 2, 2 3 2 2. ಸೊ S = 132 ಮೀಟರ್ ಬಂದಿದೆ. ಈಗ ವಿಸ್ತೀರ್ಣ A = ವರ್ಗಮೂಲ S × S - A ಇಂಟು S - B ಇಂಟು S - C ಈಕ್ವಲ್ಸ್ 132 - 122 ಇಂಟು 132 - 120 ಇಂಟು 132 - 22. ನೂರ 32 ಇಂಟು 10 ಇಂಟು 12 ಇಂಟು 110. ಸೊ ಈಗ ಇವಷ್ಟನ್ನು ಗುಣಿಸೋಣ. 12 × 120 132 ಇಂಟು 132 ಇಂಟು 100 ಅಂತ ಬರ್ಕೋಬೋದು. 13,200 132 ಇಂಟು 100 ಅಂತ ಬರ್ಕೋಬೋದು. ಸೊ ಹಾಗಾಗಿ ಇದು 132 ಇಂಟು 132 ಇರೋದರಿಂದ ವರ್ಗಮೂಲ 132, 100ರ ವರ್ಗಮೂಲ 10 ಈಕ್ವಲ್ಸ್ 1320 ಮೀಟರ್ ಸ್ಕ್ವೇರ್ ಆಗುತ್ತೆ. ಈ ವಿಸ್ತೀರ್ಣದ ಒಂದು ಭಾಗವನ್ನು ಜಾಹೀರಾತು ಕಂಪ್ನಿ 5,000 ಮೀಟರ್ ಸ್ಕ್ವೇರ್ ಪ್ರತಿ ವರ್ಷಕ್ಕೆ ಅಂತೆ 3 ತಿಂಗಳಿಗೆ ಬಾಡಿಗೆಯನ್ನು ಪಡೆಯುತ್ತೆ. ನೀಡುವ ಬಾಡಿಗೆ ಈಕ್ವಲ್ಸ್ 1320 ಚದರ ಇಂಟು 5,000 3 ತಿಂಗಳಿಗೆ ಪಡೆಯುತ್ತೆ. 5,000 ಪ್ರತಿ ವರ್ಷಕ್ಕಾದರೆ 3 ತಿಂಗಳಿಗೆ ಡಿವೈಡೆಡ್ ಬೈ 4. ಸೊ ಈಕ್ವಲ್ಸ್ 4 1 4 3 12 1 ಉಳಿತು. ಸೊ 4 3 12 0. ಈಗ ಗುಣಿಸಿದರೆ 1 2 3 4 5 3 15 5 1 5 3 15 1 16. ಸೊ ಅಲ್ಲಿಗೆ ಇದು 16,50,000 ರೂಪಾಯಿಗಳನ್ನು ಆ ಕಂಪ್ನಿ ಆ ಜಾಹೀರಾತು ನೀಡಲಿಕ್ಕೆ ಬಾಡಿಗೆಯನ್ನು ಕೊಡಬೇಕಾಗುತ್ತೆ. ಒಂದು ಜಾರುಬಂಡೆಯ ಒಂದು ಗೋಡೆಯ ಈ ಭಾಗದಲ್ಲಿ ಉದ್ಯಾನವನವನ್ನು ಹಸಿರಾಗಿಡಿ ಮತ್ತು ಸ್ವಚ್ಛವಾಗಿಡಿ ಅಂತ ಒಂದು ಫಲಕವನ್ನು ಬರೆಯಲಾಗಿದೆ. ಇದರ 15 ಮೀಟರ್ 11 ಮೀಟರ್ 6 ಮೀಟರ್ ಈ ರೀತಿ ಇದೆ ಇಲ್ಲಿ. ಸೊ ಇಷ್ಟಕ್ಕೆ ಏನು ಬರೆದಿದ್ದಾರಲ್ಲ, ಈ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಜಾಗದ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂತ ಹೇಳಿದರೆ, ಇದು ಒಂದು ಅಸಮಬಾಹು ತ್ರಿಭುಜ ಇದೆ. ಈ ಬಾಹುಗಳ ಅಳತೆಗಳನ್ನು ಬರ್ಕೊಂಡು ಹೆರನ್ನ ಸೂತ್ರವನ್ನು ಉಪಯೋಗಿಸಿ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಬಹುದು. A = 15, B = 6,
11 ಸಿ ಈಕ್ವಲ್ಸ್ 6 ಹಿಂಗೂ ತೊಗೋಬೋದು, 6 11 ಅಂತಲೂ ತೊಗೋಬೋದು. ಈಗ ಎಸ್ ಕಂಡುಹಿಡಿಯೋಣ. ಎಸ್ ಈಕ್ವಲ್ಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 15 ಪ್ಲಸ್ 11 ಪ್ಲಸ್ 6 ಡಿವೈಡೆಡ್ ಬೈ 2 ಈಕ್ವಲ್ಸ್ 26 6 32 ಡಿವೈಡೆಡ್ ಬೈ 2 ಈಕ್ವಲ್ಸ್ 16. ಈಗ ವಿಸ್ತೀರ್ಣ ಎ ಈಕ್ವಲ್ಸ್ ವರ್ಗಮೂಲ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ. ಸೊ ಈಕ್ವಲ್ಸ್ 16 16 ಮೈನಸ್ 15 16 ಮೈನಸ್ 11 16 ಮೈನಸ್ 6. ಎ ಈಕ್ವಲ್ಸ್ 16 16 ಮೈನಸ್ 1 15 16 ಮೈನಸ್ 15 1 16 ಮೈನಸ್ 11 5 16 ಮೈನಸ್ 6 10. ಈಗ ಇಲ್ಲಿ 16 ಅಂದರೆ 16 16 ಪೂರ್ಣ ವರ್ಗ ಸಂಖ್ಯೆ, ಅದರ ವರ್ಗಮೂಲ 4, 5 ಹತ್ತಲೆ 50, ಅದನ್ನು 25 ಇಂಟು 2 ಅಂತ ಬರ್ಕೊಳ್ಳೋಣ ಈಕ್ವಲ್ಸ್ 4 ಇಂಟು 5ರ ವರ್ಗ 25ರ ವರ್ಗಮೂಲ 5 ಇಂಟು ರೂಟ್ 2. ಸೊ 4 20 ರೂಟ್ 2 ಚದರಮಾನಗಳು ಮೀಟರ್ ಸ್ಕ್ವೇರ್. ಸೊ ಈ ಜಾಗದ ವಿಸ್ತೀರ್ಣ ಇಲ್ಲೇನು ಈ ಉದ್ಯಾನವನವನ್ನು ಹಸಿರಾಗಿಡಿ ಮತ್ತು ಸ್ವಚ್ಛವಾಗಿಡಿ ಅಂತ ಏನು ಬರೆದಿದ್ದಾರಲ್ಲ, ಈ ಭಾಗದ ವಿಸ್ತೀರ್ಣ 20 ಇಂಟು ರೂಟ್ 2 ಮೀಟರ್ ಸ್ಕ್ವೇರ್ ಆಗಿದೆ. ಒಂದು ತ್ರಿಭುಜದಲ್ಲೇ 2 ಬಾಹುಗಳನ್ನು ಕೊಟ್ಟಿದ್ದಾರೆ, ಒಂದು 18 ಒಂದು 10, ಮತ್ತು ಇದರ ಸುತ್ತಳತೆಯನ್ನು ಕೊಟ್ಟಿದ್ದಾರೆ. ನಲವತ್ತ 2. ಇಲ್ಲಿ ಒಂದು ಬಾಹುವನ್ನು 18 ಅಂತ ತಗೊಳ್ಳೋಣ, ಮತ್ತೊಂದು ಬಾಹುಗಳನ್ನು 10 ಅಂತ ತಗೊಳ್ಳೋಣ. ಇನ್ನೊಂದು ಬಾಹುಗಳನ್ನ ಅಳತೆ ಎಷ್ಟು? ಸೊ ಇನ್ನೊಂದು ಬಾಹುವಿನ ಅಳತೆ ಕಂಡುಹಿಡಿಯಲಿಕ್ಕೆ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿಯಲ್ಲಿ ಎ ಪ್ಲಸ್ ಬಿಯನ್ನು ಕಳೆದ್ರೆ ನಮ್ಗೆ ಇನ್ನೊಂದು ಬಾಹುವಿನ ಅಳತೆ ಬರುತ್ತೆ. ಈಕ್ವಲ್ಸ್ ಸುತ್ತಳತೆ 42 ಮೈನಸ್ 18 ಪ್ಲಸ್ 10 ಈಕ್ವಲ್ಸ್ 42 ಮೈನಸ್ 28 ಈಕ್ವಲ್ಸ್ 14 ಸೆಂಟಿಮೀಟರ್. ಇನ್ನೊಂದು ಬಾಹುವಿನ ಅಳತೆ ಎಷ್ಟು ಬಂತು? 14 ಸೆಂಟಿಮೀಟರ್ ಬಂತು. ಸೊ ಈಗ ನಾವು 3 ಬಾಹುಗಳ ಅಳತೆ ಬಂತು, ಸುತ್ತಳತೆ ಕೊಟ್ಟಿದ್ದಾರೆ, ಸುತ್ತಳತೆಯ ಅರ್ಧ ಕಂಡುಹಿಡ್ಕೊಳ್ಳೋಣ. ಎಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಈಕ್ವಲ್ಸ್ 42 ಡಿವೈಡೆಡ್ ಬೈ 2 ಈಕ್ವಲ್ಸ್ 21. ಇವೆಲ್ಲ ಸೆಂಟಿಮೀಟ್ರ್ಗಳಲ್ಲಿದೆ. ಈಗ ಇದರ ವಿಸ್ತೀರ್ಣ ಕಂಡುಹಿಡಿಯೋಣ. ಎ ಈಕ್ವಲ್ಸ್ ವರ್ಗಮೂಲ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಈಕ್ವಲ್ಸ್ ವರ್ಗಮೂಲ 21 ಮೈನಸ್ 18 21 ಮೈನಸ್ 10 21 ಮೈನಸ್ 14 ಈಕ್ವಲ್ಸ್ ವರ್ಗಮೂಲ 21 ಇಂಟು 3 ಇಂಟು 21ರಲ್ಲಿ 10 ಹೋದರೆ 11 ಇಂಟು 7 21 3 7 21 21 ಇಂಟು 3 7 21 ಇಂಟು 11 ಈಕ್ವಲ್ಸ್ ಇವೆರಡರ ವರ್ಗಮೂಲ 21 ಇಂಟು ರೂಟ್ 11 ಸೆಂಟಿಮೀಟರ್ ಸ್ಕ್ವೇರ್. ಸೊ ಈ ತ್ರಿಭುಜದ ವಿಸ್ತೀರ್ಣ 21 ಇಂಟು ವರ್ಗಮೂಲ 11 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. 5ನೇ ಸಮಸ್ಯೆಯಲ್ಲಿ ಒಂದು ತ್ರಿಭುಜದ ಬಾಹುಗಳ ಅನುಪಾತಗಳನ್ನು ಕೊಟ್ಟಿದ್ದಾರೆ. 12 ಅನುಪಾತ 17 ಅನುಪಾತ 25. ಸುತ್ತಳತೆ ಕೊಟ್ಟರೆ 540 ಸೆಂಟಿಮೀಟ್ರ್ ಆಗಿದೆ. ಅವುಗಳ
ಆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಈಗ ಅನುಪಾತ ಕೊಟ್ಟಿದ್ದಾರಲ್ಲ, ಅನುಪಾತಗಳ ಮೊತ್ತ ಕಂಡುಹಿಡ್ಕೊಳ್ಳೋಣ. ಹನ್ನೆರಡು ಪ್ಲಸ್ 17 ಪ್ಲಸ್ 25, 2 ಪ್ಲಸ್ 7 9, 9 5 14 4 1 3 4 5 54 ಆಗಿದೆ ಅನುಪಾತ. ಈಗ ಎ ಬಿ ಸಿ ಬಾಹುಗಳನ್ನು ನಾವು ಕಂಡುಹಿಡಿಯೋಣ. ಎ ಬಾಹುವಿನ ಅಳತೆ 54ರಲ್ಲಿ ಎಷ್ಟು ಭಾಗ ಇದೆ ಅಂದರೆ 12 ಭಾಗ ಇದೆ. ಹಾಗಾದರೆ 540ರಲ್ಲಿ ಎಷ್ಟು ಅಂತ 54 ಒಂದಲೆ 54 ಹತ್ತಲೆ 12 ಹತ್ತಲೆ 120. ಬಿ ಎಷ್ಟಿದೆ ಅಂದರೆ 54ರಲ್ಲಿ 17 ಇದೆ. ಹಾಗಾದರೆ 540ರಲ್ಲಿ ಎಷ್ಟು ಅಂತ 54 ಒಂದಲೆ 54 ಹತ್ತಲೆ 17 ಹತ್ತಲೆ 170. ಸಿ 54ರಲ್ಲಿ ಸಿ ಭಾಗ ಎಷ್ಟಿದೆ ಅಂದರೆ 25 ಇದೆ. ಹಾಗಾದರೆ 540ರಲ್ಲಿ ಎಷ್ಟಿದೆ 54 ಒಂದಲೆ 54 ಹತ್ತಲೆ 25 ಹತ್ತಲೆ 250. ಸೊ ಎನ ಅಳತೆ 120 ಸೆಂಟಿಮೀಟ್ರು, ಬಿನ ಅಳತೆ 170 ಸೆಂಟಿಮೀಟ್ರು, ಸಿನ ಅಳತೆ 250 ಸೆಂಟಿಮೀಟ್ರು. ಈಗ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ವಿಸ್ತೀರ್ಣ ಎ ಈಕ್ವಲ್ಸ್ ವರ್ಗಮೂಲ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಈಕ್ವಲ್ಸ್ ವರ್ಗಮೂಲ ಎಸ್ ಕಂಡುಹಿಡ್ಕೋಬೇಕು. ಎಸ್ ಅಂತ ಹೇಳಿದರೆ ಸುತ್ತಳತೆಯ ಅರ್ಧ. ಸುತ್ತಳತೆಯ ಅರ್ಧ ಎಷ್ಟು ಬಂತು ಅಂದರೆ 270 ಬಂತು. ಸೊ 270 ಮೈನಸ್ 120, 270 ಮೈನಸ್ 170, 270 ಮೈನಸ್ 250 ಈಕ್ವಲ್ಸ್ 270 ಇಂಟು 270ರಲ್ಲಿ 120 ಹೋದರೆ 150 ಇಂಟು 100 ಇಂಟು 20. ಈಗ ಇವಷ್ಟನ್ನು ಗುಣಿಸಿದರೆ 100 ಪೂರ್ಣ ವರ್ಗ ಸಂಖ್ಯೆ ಇದೆ. ಇದರ ವರ್ಗಮೂಲ 10 ಆಗುತ್ತೆ. 10 ಮಾಡ್ಕೊಂಬಿಡಿ. ನೆಕ್ಸ್ಟ್ 270 ಇಂಟು 15 2 30, 3000 ಈಕ್ವಲ್ಸ್ 27 3 81 ಈಕ್ವಲ್ಸ್ 10 ಇಂಟು 81ರ ವರ್ಗಮೂಲ 9. ಇಲ್ಲಿ 4 0 ಇದೆ, ಅದರ ವರ್ಗಮೂಲದಲ್ಲಿ 2 0 ಇರ್ತವೆ. ಈಕ್ವಲ್ಸ್ 10 ಇಂಟು 900 ಅಂದರೆ 9000. ಸೊ ಈ ತ್ರಿಭುಜದ ವಿಸ್ತೀರ್ಣ 9000 ಚದರ ಸೆಂಟಿಮೀಟರ್ ಆಗಿದೆ. ಆರನೇದು, ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ 30 ಸೆಂಟಿಮೀಟರ್ ಅಂತಾರೆ ಮತ್ತು ಸಮಬಾಹುಗಳು 12 ಸೆಂಟಿಮೀಟರ್ ಆಗಿದ್ದಾವೆ ಅಂತ ಹೇಳ್ತಾರೆ. ಸೊ ಹಾಗಾದರೆ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಸೊ ಇದರ ಸುತ್ತಳತೆ 30 ಸೆಂಟಿಮೀಟರು, ಇದು 12 ಇದು 12 ಅಂತ ಹೇಳಿದ್ರೆ 24. ಸೊ ಹಾಗಾದರೆ ಇನ್ನೊಂದು ಬಾವಿನ ಅಳತೆ 6 ಸೆಂಟಿಮೀಟರ್ ಆಗಿರುತ್ತೆ. ಈಗ ಎಸ್ ಕಂಡುಹಿಡಿಯೋಣ. ಎಸ್ ಅಂತ ಹೇಳಿದ್ರೆ ಸುತ್ತಳತೆಯ ಅರ್ಧ ಈಕ್ವಲ್ಸ್ 30/2 ಈಕ್ವಲ್ಸ್ 15. ಎ ಈಕ್ವಲ್ಸ್ ಬಿ ಈಕ್ವಲ್ಸ್ 12 ಆಗಿರಲಿ, ಸಿ ಈಕ್ವಲ್ಸ್ 6 ಸೆಂಟಿಮೀಟರ್ ಆಗಿರಲಿ. ವಿಸ್ತೀರ್ಣ ಎ ಈಕ್ವಲ್ಸ್ ಹೆರನ್ನ ಸೂತ್ರ ಎಸ್ ಇಂಟು ಎಸ್ ಮೈನಸ್ ಎ ಇಂಟು
ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ಎ ಈಕ್ವಲ್ಸ್ ವರ್ಗಮೂಲ 15 ಇಂಟು 15 ಮೈನಸ್ 12, 15 ಮೈನಸ್ 12, 15 ಮೈನಸ್ 6 ಈಕ್ವಲ್ಸ್ 15. 15ರಾಗ 12 ಹೋದರೆ 3, 3 ಇಂಟು 15ರಾಗ 6 ಹೋದರೆ 9. ಸೊ 3 3 9 ಇಂಟು 9, 9 9 81. ಸೊ ಅದರ ವರ್ಗಮೂಲ ಅಂತ ಹೇಳಿದರೆ 9 ಇಂಟು ವರ್ಗಮೂಲ 15 ಸೆಂಟಿಮೀಟರ್ ಸ್ಕ್ವೇರ್. ಸೊ ಈ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣವು 9 ಇಂಟು √15 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ.